ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು BM ಬಸವರಾಜ್, ನಿರಾತಂಕ ಆಪ್ತ ಸಮಾಲೋಚನಾ ಕೇಂದ್ರದ ಸಂಸ್ಥಾಪಕರು ಹಾಗೂ ಆಪ್ತ ಸಮಾಲೋಚಕರು. ಇಂದು ವಯೋಮಾನಸ ಸಂಜೀವಿನಿ ನಿಮ್ಯಾನ್ಸ್ ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಮಾನಸಿಕ ಆರೋಗ್ಯ ಉಪನ್ಯಾಸ ಸರಣಿ 199 ಇದರ ವಿಷಯವಾಗಿ ವೃದ್ಧಾಪ್ಯದಲ್ಲಿ ಮಾನಸಿಕ ಆರೋಗ್ಯದ ನಿರ್ವಹಣೆ ಎನ್ನುವ ವಿಚಾರವಾಗಿ ಮಾತನಾಡಲಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ವೃದ್ಧಾಪ್ಯದಲ್ಲಿ ಬರುವ 5 ಮುಖ್ಯ ಸಮಸ್ಯೆಗಳು, ಖಿನ್ನತೆ, ಅದಕ್ಕೆ ಕಾರಣಗಳು ಹಾಗೂ ಅದನ್ನು ತಡೆಗಟ್ಟುವಿಕೆ, ವೃದ್ಧಾಪ್ಯವನ್ನು ಮುಂದೂಡಬಹುದೇ, ವೃದ್ಧಾಪ್ಯದಲ್ಲಿ ಪಾಲಿಸಬೇಕಾದಂತಹ ಶಿಸ್ತುಗಳ ಬಗ್ಗೆ ಮಾತನಾಡಲಿದ್ದೇನೆ. 6 ವರ್ಷಗಳಲ್ಲಿ ಏನೆಲ್ಲ ಒಂದು ಕೌನ್ಸಿಲಿಂಗ್ ಅನುಭವಗಳಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಸೈಕಾಲಜಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೇನೆ, ಅದನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಇವತ್ತು ಇದ್ದೇನೆ. ವಿಶೇಷವಾಗಿ ವಯಸ್ಸಾದಾಗ ಯಾವ ರೀತಿಯಾಗಿ ಮಾನಸಿಕ ಆರೋಗ್ಯವನ್ನ ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರವಾಗಿ ನಾನು ಮಾತನಾಡ್ತೇನೆ. ಇವತ್ತು ಬೆಳಿಗ್ಗೆ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವೆಬ್ಸೈಟ್ ನೋಡ್ತಾ ಇದ್ದೆ, ಅದರಲ್ಲಿ ಈ ಪಾಯಿಂಟ್ಸ್ ನನಗೆ ಸಿಕ್ತು. 2030 ಕನಿಷ್ಠ 6 ಜನರಲ್ಲಿ ಒಬ್ಬರು 60 ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವರು ಇರ್ತಾರೆ, ಅಂದ್ರೆ ವೃದ್ಧರು ಜಾಸ್ತಿ ಇರ್ತಾರೆ ಅನ್ನುವಂಥದ್ದು. ಹಾಗಾಗಿ ಈ ವೃದ್ಧರ ಬಗ್ಗೆ ನಾವು ಗಮನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ್ದು ಅಂತ ಅನಿಸುತ್ತೆ ನನಗೆ. ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಲೋನ್ಲಿನೆಸ್, ಒಂಟಿತನ, ಸೋಷಿಯಲ್ ಐಸೋಲೇಷನ್ ಆರ್ ಕೀ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಇನ್ ಲೇಟರ್ ಲೈಫ್. ಅಂದ್ರೆ ತದನಂತರ ಇಳಿ ವಯಸ್ಸಿನಲ್ಲಿ ಒಂಟಿತನ ಬಹಳ ಜನಕ್ಕೆ ಕಾಡ್ತಾ ಇದೆ. ಇವತ್ತು ಕಾರಣಗಳು ಅನೇಕ ಇದೆ. ಅದೇ ತರ ಸೋಷಿಯಲ್ ಐಸೋಲೇಷನ್ ಆಗಿದೆ. ಇವತ್ತು ಒಂದು ಸೊಸೈಟಿಯಿಂದ ದೂರ ಇರ್ತಾ ಇದ್ದಾರೆ ಜನಗಳು, ಮತ್ತೆ ಮಕ್ಕಳೆಲ್ಲೋ ಇರ್ತಾರೆ, ಪೇರೆಂಟ್ಸ್ ಎಲ್ಲೋ ಇರ್ತಾರೆ, ಯಾರು ಇಲ್ಲ, ಒಟ್ಟಿ ಜೀವನ. ಎಷ್ಟೊಂದು ಪತ್ರಿಕೆಗಳಲ್ಲಿ ನೋಡಿರ್ತೇವೆ, ವೃದ್ಧರು ತೀರ್ಕೊಂಡು 4-6 ದಿನಗಳ ನಂತರ, ವಾರಗಳ ನಂತರ, 15 ದಿನ ನಂತರ ಅವ್ರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಂಥ ಪರಿಸ್ಥಿತಿ ಇದೆ. ಅದಾದ ನಂತರ 6 ಜನರಲ್ಲಿ ಒಬ್ಬರಿಗೆ 1 in 6 older adults experience abuse often by their own carers. ಅಂದ್ರೆ ತಮ್ಮನ್ನು ಯಾರು ಪ್ರೀತಿಯಿಂದ ನೋಡ್ಕೋಬೇಕಿತ್ತೋ ಅವರಿಂದಲೇ 6 ಜನರಲ್ಲಿ ಒಬ್ಬರು ಅಬ್ಯೂಸ್, ಇಟ್ ಕುಡ್ ಬಿ ಫಿಸಿಕಲ್ ಅಬ್ಯೂಸ್, ಮೆಂಟಲ್ ಅಬ್ಯೂಸ್, ಅನುಭವಿಸ್ತಾ ಇದ್ದಾರೆ. ಇವತ್ತು ಎಷ್ಟೊಂದು ಕುಟುಂಬಗಳಲ್ಲಿ ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ, ಹಿರಿಯರಿಗೆ ನೋವಾಗ್ತಾ ಇದೆ. ಹಾಗಂತೇಳಿ ಎಲ್ಲಾ ಕುಟುಂಬಗಳಲ್ಲಿ ಹಿರಿಯರಿಗೆ ಬರೀ ನೋವಾಗ್ತಿದೆ ಅಂತಲ್ಲ, ಕೆಲವು ಕುಟುಂಬಗಳು ತುಂಬಾ ಸಂತೋಷವಾಗಿರುವಂತ ಕುಟುಂಬಗಳು ಇದೆ. ಆದ್ರೆ ಇವತ್ತು ನಮ್ಮ ಈ ಟಾಕ್ನ ಉದ್ದೇಶ ಹೇಗೆ ಒಂದು ವಯಸ್ಕರ ಇಳಿ ವಯಸ್ಸಿನಲ್ಲಿ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅನ್ನೋಂಥದ್ದು. ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು 14% 60 ವರ್ಷ ವಯಸ್ಸಿನ ಮೇಲ್ಪಟ್ಟವರು ಈ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, WHO ಹೇಳುವ ಪ್ರಕಾರ. ಮತ್ತೆ ಬಹಳ ಕಾಮನ್ ಆಗಿರ್ತಕ್ಕಂತಹ ಮಾನಸಿಕ ಸಮಸ್ಯೆಗಳಂದ್ರೆ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ. ಇದು ತುಂಬಾ ಕಾಮನ್ ಆಗಿದೆ. ನಾವು ಸಮಾಧಾನ ಕೇಂದ್ರದಲ್ಲಿ ನೋಡ್ತೇವಲ್ಲ, ಹೆಚ್ಚು ಕೇಸಸ್ ಬರೋದು ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಕೇಸಸ್ ಬರುತ್ತೆ. ಅದಲ್ಲದೆ ಸರಿಸುಮಾರು 27.2% ಸೂಸೈಡ್ಸ್ ಆಗುತ್ತೆ. ಯಾರು ತುಂಬಾ 60 ವರ್ಷ ಮೇಲ್ಪಟ್ಟಂತವರು ಸರಿಸುಮಾರು 27.2% ಜನ ಸೂಸೈಡ್ ಮಾಡ್ಕೋತಾರೆ. ಇದೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ತು ನನಗೆ. ಮತ್ತೆ ಈಗ 2 ದಿನದಿಂದ ನೀವೆಲ್ಲರೂ ನ್ಯೂಸ್ ಪೇಪರ್ ಓದಿರ್ಬೋದು, ನೋಡಿರ್ಬೋದು. ಇದು ತುಂಬಾ ಕೇರಳದಲ್ಲಾದಂತಹ ಒಂದು ಘಟನೆ ಇದು. ಡಾಕ್ಟರ್ ಜಾರ್ಜ್ ಅಬ್ರಹಾಂ ಅನ್ನೋಂಥವ್ರು 77 ವರ್ಷ ವಯಸ್ಸಿನ ಪ್ರಖ್ಯಾತ ಕಿಡ್ನಿ ಆಪರೇಷನ್ಸ್ ಮಾಡಿದ್ದಾರೆ. ಸರಿಸುಮಾರು 2800ಕ್ಕೂ ಹೆಚ್ಚು ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದಾರೆ ಇವರು. 9000ಕ್ಕಿಂತ ಹೆಚ್ಚು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡಿದ್ದಾರೆ. ಆದರೆ ಇದಕ್ಕಿದ್ದಂತೆ ಮೊನ್ನೆ ಈಗ 2 ದಿನದ ಹಿಂದೆ ಫಾರ್ಮ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೋತಾರೆ. ಅಲ್ಲಿ ಅವರು ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅಂತೇಳಿ ಡೆತ್ ನೋಟ್ ನೋಡಿದಾಗ ಸಿಕ್ಕಿದ್ದು ಏನಂದ್ರೆ, ಇವರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗ್ತಾ ಇಲ್ಲ, ಅಲ್ಲದೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಕೈ ನಡುಗುತ್ತದೆ, ಹಾಗಾಗಿ ಶಸ್ತ್ರಚಿಕಿತ್ಸೆ ಮಾಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ, ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ಅವರು ಬರೆದಿರ್ತಾರೆ. ಇಲ್ಲಿ ನೋಡಿ, ನಮಗೆಲ್ಲ ಅನಿಸ್ಬೋದು, ಏನಪ್ಪ ಅದರಲ್ಲಿ ಏನಿದೆ,
ಕೈ ನಡುಗ್ತಾ ಇತ್ತು, ಶಸ್ತ್ರಚಿಕಿತ್ಸೆ ಮಾಡೋಕ್ಕಾಗ್ತಾ ಇಲ್ಲ, ಇದು ಒಂದು ದೊಡ್ಡ ಸಮಸ್ಯೆನ ಆತನಿಗೆ ಅಂತ ಅನ್ನಿಸ್ಬೋದು. ಆದರೆ ಆ ಪರಿಸ್ಥಿತಿಯಲ್ಲಿ ಇದ್ದಂಥ ಡಾಕ್ಟ್ರಿಗೆ ಗೊತ್ತಿರುತ್ತೆ ಅವ್ರು ಹೇಗೆ ಸಫರ್ ಆಗಿರ್ತಾರೆ ಅಂತ. ಇದು ಕಾರಣಗಳು ಅನೇಕ ಇರಬಹುದು. ಬರೀ ಒಂದು ಕಾರಣದಿಂದ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಇದೊಂದು ನಿಜವಾಗ್ಲೂ ಎಲ್ಲರೂ ಯೋಚನೆ ಮಾಡ್ತಕ್ಕಂಥ ವಿಷಯನೇ. ಯಾಕಂದ್ರೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಈ ರೀತಿಯ ನಿರ್ಧಾರ ತಗೊಳ್ತಾರೆ ಅಂದ್ರೆ ಕಾರಣ ಏನು? ನಮ್ಮೆಲ್ರಿಗೂ ಒಂದು ಅನುಮಾನ ಬರೋದಂತೂ ಸಹಜ. ಹಾಗಾದ್ರೆ ನೋಡೋಣ ಹೇಗೆ ಈ ಇಳಿ ವಯಸ್ಸಿನಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಅಂತ. ಹಾಗಾದ್ರೆ ಕೌನ್ಸಿಲಿಂಗ್ ನೀಡ್ಸ್ ಆಫ್ ಓಲ್ಡ್ ಏಜ್ ಪರ್ಸನ್ಸ್. ಮತ್ತೆ ಈ ವಯಸ್ಸಾದಂಥ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ನ ಅಗತ್ಯ ಏನಿದೆ, ಏನಕ್ಕೆ ಬೇಕಾಗ್ತದೆ ಅಂತ ನೋಡೋಣ. ಒಂದು, ಯುಟಿಲೈಸೇಷನ್ ಆಫ್ ಟೈಮ್. ಅಂದ್ರೆ ಅವರಿಗೆ ಸರ್ವೇ ಸಾಮಾನ್ಯವಾಗಿ 60 ವರ್ಷದ ನಂತರ ರಿಟೈರ್ಮೆಂಟ್ ಆಗಿರುತ್ತೆ. ಅಲ್ಲಿವರೆಗೂ ಸತತವಾಗಿ ಕ್ರಿಯಾಶೀಲರಾಗಿದ್ದಂಥವ್ರಿಗೆ ಸಡನ್ ಆಗಿ ಕೆಲಸ ಇಲ್ದಂಗೆ ಆಗುತ್ತೆ. ಏನ್ ಮಾಡೋದು, ಹೇಗೆ ಟೈಮನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಆಮೇಲೆ ಚೇಂಜಿಂಗ್ ಇಂಟರ್ ಜನರೇಷನಲ್ ರಿಲೇಶನ್ಶಿಪ್ಸ್. ಅಂದ್ರೆ ಇವತ್ತು ಹೆಂಗೆ ಎಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದೆ, ಜನರೇಷನ್ ಗ್ಯಾಪ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊದಲಿಗೂ ಈಗೂ. ಈಗ ನನ್ನ ತಾತ ತಂದೆಯ ಜನರೇಷನ್ಗೂ, ನನ್ನ ತಂದೆ ನನ್ನ ಜನರೇಷನ್ಗೂ, ನನ್ನ ಮತ್ತೆ ನನ್ನ ಸಿಬ್ಲಿಂಗ್ಸ್, ನನ್ನ ಮಕ್ಕಳ ಜನರೇಷನ್ಗೂ ತುಂಬಾ ವ್ಯತ್ಯಾಸಗಳಿದೆ. ಒಂದು ಎಷ್ಟು ವ್ಯತ್ಯಾಸ ಮತ್ತು ಎಷ್ಟು ಈ ಓಲ್ಡ್ ಏಜ್ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕೊಂದು ಚಿಕ್ಕ ಒಂದು ಕೇಸ್ ಸ್ಟಡೀಸ್ ಹೇಳ್ತೇನೆ ನಾನು. ನನ್ನ ಹತ್ರ ಒಬ್ಬ 16 ವರ್ಷದ ಒಂದು ಹುಡುಗಿ. ಆ ಹುಡುಗಿಗೆ ಸುಮಾರು ಸೂಸೈಡಲ್ ಟೆಂಡೆನ್ಸಿ ಜಾಸ್ತಿ ಇತ್ತು. ಹಾಗಾಗಿ ಅವ್ರ ತಾಯಿ ನನ್ನ ಸಮಾಧಾನ ಕೇಂದ್ರಕ್ಕೆ ಕರ್ಕೊಂಬರ್ತಾ ಇದ್ರು ಕೌನ್ಸಿಲಿಂಗಿಗೆ. ಸುಮಾರು 1.5-2 ವರ್ಷದಿಂದ ಬರ್ತಾ ಇದ್ರು. ಅವಳು ಹೇಳೋದು ಒಂದು, ನನಗೆ ನಮ್ಮ ಅಜ್ಜಿ ಮನೆಯಲ್ಲಿ ಇರಕೂಡುದು, ನಾನು ಅಜ್ಜಿ ಮನೆಯಲ್ಲಿದ್ರೆ ನಾನಿರಲ್ಲ, ನಾನು ಸೂಸೈಡ್ ಮಾಡ್ಕೋತೀನಿ, ನಾನಿರಲ್ಲ. ಅಂದ್ರೆ ಇದು ಇಲ್ಲಿ ನಾವು ಯೋಚನೆ ಮಾಡ್ಬೇಕು, ಅಜ್ಜಿ ಎಲ್ಲಿಗೆ ಹೋಗ್ಬೇಕು, ಮಗುಗೆ ಯಾಕೆ ಈ ರೀತಿಯಾಗಿ ಆಲೋಚನೆ ಬಂತು? ಓಕೆ, ಇವೆಲ್ಲ ತುಂಬಾ ಒಂದು ಯೋಚನೆ ಮಾಡ್ತಕ್ಕಂಥ ವಿಚಾರಗಳು. ನ್ಯೂ ರೋಲ್ಸ್ ಇನ್ ದ ಗ್ರ್ಯಾಂಡ್ ಪೇರೆಂಟಿಂಗ್. ಕೆಲವೊಂದ್ಸರಿ ಏನಾಗುತ್ತೆ, ವಯಸ್ಸಾದಂತಹ ವೃದ್ಧ ದಂಪತಿಗಳಿಗೆ ಮೊಮ್ಮಕ್ಕಳು ನೋಡ್ತಕ್ಕಂತಹ ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಬೀಳುತ್ತೆ. ಅವರಿಗೆ ಶಕ್ತರಿಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಆದ್ರೆ ಕೆಲವರು ತುಂಬಾ ಸಂತೋಷವಾಗಿ ಮಾಡ್ತಾರೆ, ಅದು ಬೇರೆ. ಆದ್ರೆ ಶಕ್ತರಿಲ್ಲದೆ ಇದ್ರೆ, ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ಇಲ್ಲದೆ ಇದ್ರೆ ಅದು ಕಷ್ಟ ಆಗುತ್ತೆ. ಕೋಪಿಂಗ್ ವಿತ್ ಫಿಸಿಕಲ್ ಡಿಸಬಿಲಿಟೀಸ್. ಬರ್ತಾ ವಯಸ್ಸಾದಂಗೆಲ್ಲ ಅವರ ಒಂದು ಫಿಸಿಕಲ್ ಎಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಮೊದಲು ಎಷ್ಟೋ ಕೆಲಸ ಮಾಡ್ತಾ ಇರ್ತಾರೆ, ಇವಾಗ ಮಾಡೋಕ್ಕಾಗಲ್ಲ. ಅಂತ ಒಂದು ಅದರಿಂದ ಹೇಗೆ ಅವ್ರು ಕೋಪಪ್ ಮಾಡೋದು, ಹೇಗೆ ಅದರಿಂದ ಫಿಸಿಕಲ್ ಡಿಸಬಿಲಿಟೀಸ್ ಇಂದ ಹೇಗೆ ಅವರು ಹೊರಗೆ ಬರೋದು ಅನ್ನೋದಕ್ಕೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಕೋಪಿಂಗ್ ವಿತ್ ಡಿಮಿನಿಷಿಂಗ್ ಫೈನಾನ್ಷಿಯಲ್ ರಿಸೋರ್ಸಸ್. ಬರ್ತಾ ಏನಾಗುತ್ತೆ, ಅಲ್ಲಿವರೆಗೂ 60-65 ವರ್ಷದವರೆಗೂ ದುಡಿತಾ ಇರ್ತಾರೆ, ದುಡ್ಡು ಕೈಯಲ್ಲಿರುತ್ತೆ. ನಂತರ ರಿಟೈರ್ ಆದ್ರೆ ಅಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಅಂದ್ರೆ ಯಾಕಂದ್ರೆ ಮೊದಲೆಲ್ಲ ದುಡ್ದನ್ನ ಅವ್ರಿಗೂ ಕೊಟ್ಟಿರ್ತಾರೆ, ಅಥವಾ ಮಕ್ಕಳ ಹೆಸರು ಕೊಟ್ಟಿರ್ತಾರೆ, ಇನ್ನೊಂದು ಕೆಲಸ ಆಗಿರುತ್ತೆ. ಈಗ ಕೈಯಲ್ಲಿ ದುಡ್ಡಿಲ್ಲ, ದುಡಿಮೆ ಇಲ್ಲ, ಏನ್ ಮಾಡೋದು? ಓಕೆ, ಈ ರೀತಿಯ ಸಮಸ್ಯೆಗಳು ಸಹ ಬರುತ್ತೆ. ಇದಕ್ಕೆ ಒಂದು ಕಳೆದ ವರ್ಷ ಒಂದು ಸರಿಸುಮಾರು 60 ವಯಸ್ಸಿನ ಒಬ್ಬ ಹೆಣ್ಮಗಳು ಬಂದ್ರು ಕೌನ್ಸಿಲಿಂಗಿಗೆ. ಅವ್ರ ಜೊತೆ ಮತ್ತೊಬ್ಬ ಒಂದು 35 ವರ್ಷದ ಹೆಣ್ಮಗಳು ಮತ್ತೆ ಆ ಹೆಣ್ಮಗಳ ಚಿಕ್ಕ ಮಗುನು ಸಹ ಇತ್ತು. ಅವ್ರಿಗೆ ಕೌನ್ಸಿಲಿಂಗ್ ಅಂತ ಕೂತ್ಕೊಂಡು ಮಾತಾಡುವಾಗ ಕೇಳಿದೆ, ಏನಮ್ಮ ನಿಮ್ ಸಮಸ್ಯೆ? ಸರ್, ನನಗೆ 2 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ಆದ್ರೆ ಅವರಿಬ್ರು ನನ್ನ ತಮ್ಮ ಮನೇಲಿ ಇಟ್ಕೊಂಡಿಲ್ಲ. ನನಗೆ ಇತ್ತೀಚೆಗೆ ಎಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸುಸ್ತಾಗತ್ತೆ ನನಗೆ. ಸ್ವಲ್ಪ ದಿನ ಹೋಟ್ಲ್ ಮಾಡಿದೆ, ಹೋಟ್ಲ್ ನಡೆಸ್ದೆ. ಇವಾಗ ಹೋಟ್ಲನ್ನು ಒಬ್ಳು ಮಾಡಕ್ ಆಗೋದಿಲ್ಲ, ಸುಸ್ತಾಗುತ್ತೆ, ನನ್ನ ಕೈಲಿ ಆಗ್ತಾ ಇಲ್ಲ. ಮತ್ತೆ ಎಲ್ಲಾದ್ರೂ ಮೊದಲು ಸ್ವಲ್ಪ 1-2-3 ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಕೆಲಸ ಕೊಡ್ತಾ ಇದ್ರು ಚಿಕ್ಕ ಪುಟ್ಟದಾಗಿ. ಅದನ್ನು ಸಹ ಈಗ ವಯಸ್ಸಾಗಿದೆಯಲ್ಲ, ಹಾಗಾಗಿ ಯಾರಾದರೂ ಕೇಳಿದ್ರೆ, ಇಲ್ಲಮ್ಮ ನಿನ್ಗೆ ವಯಸ್ಸಾಗಿದೆ, ನಾವು ಇನ್ನು ಕೆಲಸ ಕೊಡಕ್ಕಾಗಲ್ಲ ಅಂತಾರೆ. ಸರ್, ಏನ್ ಮಾಡ್ಲಿ ಸರ್, ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ನೀವೇ ದಯಮಾಡಿ ತಿಳಿಸಿ ನಮ್ಗೆ. ಅಂದ್ರೆ ಆ 60-65 ವಯಸ್ಸಿನ ಮಹಿಳೆಯ ಪರಿಸ್ಥಿತಿ ನಿಜವಾಗ್ಲೂ ಚಿಂತಾಜನಕವಾದದ್ದು. ಇಂತಹ ಅನೇಕರಿದ್ದಾರೆ. ಓಕೆ, ಸೊ ಅವ್ರ ಕೊನೆಗೆ, ಸರ್ ನನಗೆ ಎಲ್ಲಾದ್ರೂ ಒಂದು ವೃದ್ಧಾಶ್ರಮ ಅಂತ ಇದ್ರೆ ಹೇಳ್ಬಿಡಿ ಅಂತಕ್ಕಂತಹ ಒಂದು
ಬೇಡಿಕೆನ ಇಡ್ತಾರೆ ಅವರು. ಅದಾದ್ಮೇಲೆ ಅವರು ಆಕ್ಚುಲಿ ಡಿಪ್ರೆಷನ್ ಅಲ್ಲಿ ಇದ್ರು, ಮತ್ತೆ ಮೆಡಿಕೇಶನ್ ಕೊಟ್ಟು ನಂತರ ಅವರು ಆರಾಮಾಗ್ತಾರೆ. ಅದಲ್ಲದೆ ಮತ್ತೆ ಡಿಸ್ಟರ್ಬೆನ್ಸಸ್ ಇನ್ ದ ಫ್ಯಾಮಿಲಿ, ಲ್ಯಾಕ್ ಆಫ್ ಹಾರ್ಮನಿ. ಓಕೆ, ಇತ್ತೀಚೆಗೆ ಕುಟುಂಬಗಳಲ್ಲಿ ಒಬ್ಬರ ಮತ್ತೆ ಮತ್ತೊಬ್ಬರ ಮಧ್ಯದಲ್ಲಿ ಗಂಡ ಹೆಂಡತಿ ಇರ್ಬೋದು, ತಂದೆ ಮಕ್ಕಳಿರ್ಬೋದು, ಎಷ್ಟೊಂದು ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ಯಾರಿಗೂ ಯಾರು ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ ನನ್ನ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಒಂದು ಅನ್ಯೋನ್ಯತೆ ಅನ್ನೋಂಥದ್ದು ಕಳೆದೋಗ್ಬಿಟ್ಟಿದೆ ಫ್ಯಾಮಿಲೀಸ್ ಅಲ್ಲಿ. ಸೊ ಆ ಇದು ಇಂಥ ಎಲ್ಲ ವಿಚಾರಗಳಿಗೆ ಈ ಓಲ್ಡ್ ಏಜ್ ಪರ್ಸನ್ಸ್ ಕೌನ್ಸಿಲಿಂಗ್ ಆಗುತ್ತೆ.